दंडाला इधर मार बहुत मार तू यहाँ सारा हमारी जमीन में मार कैसे पड़ेगा। ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ಕಳೆದ 12 ವರ್ಷಗಳಿಂದ ಆಡಳಿತ ನಡೆಸ್ತಾ ಇರುವಂತಹ ನರೇಂದ್ರ ಮೋದಿ ಅವರ ದೊಡ್ಡ ಸಾಧನೆ ಅಂದ್ರೆ, ದೊಡ್ಡ ಅಥವಾ ಏಕೈಕ ಸಾಧನೆ ಅಂತಲೇ ಹೇಳಬೇಕು, ಬಂಡವಾಳಶಾಹಿಗಳನ್ನು ಉದ್ಧಾರ ಮಾಡಿದ್ದು ಬಿಟ್ರೆ ಇದೇ ಅತಿ ದೊಡ್ಡ ಸಾಧನೆ. ಏನು ಅಂದ್ರೆ, ಮುಸ್ಲಿಮರನ್ನ ನೀವು ಎಲ್ಲಿ ಹೇಗೆ ಏನು ಬೇಕಾದ್ರೂ ಮಾಡಬಹುದು. ಅದು ಯಾವ ಸ್ಥಳ ಆಗಿದ್ರು ಸರಿನೇ, ಆನ್ ಕ್ಯಾಮ್ರಾ ಆದ್ರೂ ಸರಿನೇ, ಆಫ್ ಕ್ಯಾಮ್ರಾ ಆದ್ರೂ ಸರಿನೇ, ಯಾವ ವಿಚಾರಕ್ಕಾದ್ರೂ ಸರಿನೇ, ನೀವು ಏನು ಬೇಕಾದ್ರೂ ಮಾಡಬಹುದು ಅನ್ನುವಂತಹ ಮೊಂಡು ಧೈರ್ಯ ಒಂದಷ್ಟು ಪುಡಾರಿ ಗುಂಪುಗಳಿಗೆ, ರೌಡಿಗಳಿಗೆ, ಪೊರ್ಕಿಗಳಿಗೆ, ಉಗ್ರವಾದಿ ಮನಸ್ಥಿತಿಯ ಜನರಿಗೆ ಬಂದುಬಿಟ್ಟಿದೆ. ಅದಕ್ಕೆ ಎಕ್ಸಾಂಪಲ್ ಅನ್ನೋ ರೀತಿಯಲ್ಲಿ ಮತ್ತೊಂದು ಪ್ರಕರಣ ಉತ್ತರಾಖಂಡದಿಂದ ಬಂದಿದೆ. ಒಂದು ವಿಡಿಯೋ, ನೀವು ಆರಂಭದಲ್ಲಿ ಕೆಲವು ತುಣುಕುಗಳನ್ನ ನೋಡಿದ್ರಲ್ಲ, ಆಮೇಲೆ ಅದರ ವಿಡಿಯೋವನ್ನ ಫುಲ್ ಹಾಕ್ತೀನಿ ನಾನು. ಅಲ್ಲಿ ನಿಮಗೆ ಅರ್ಥ ಆಗುತ್ತೆ ಈ ದೇಶ ಎಂತಹ ಪರಿಸ್ಥಿತಿಗೆ ಹೋಗಿದೆ ಮತ್ತು ಮುಸ್ಲಿಮರು ಈ ದೇಶದಲ್ಲಿ ಈ ಹಿಂದೆ ದಲಿತರು ಅನುಭವಿಸಿದಂತಹ ನೋವನ್ನ, ಅವಮಾನವನ್ನ, ಹಿಂಸೆಯನ್ನ, ಕ್ರೌರ್ಯವನ್ನ, ದೌರ್ಜನ್ಯವನ್ನ ಇವತ್ತು ಮುಸ್ಲಿಮರು ಅನುಭವಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೇ ರೀತಿ ಇತ್ತು ಆಲ್ಮೋಸ್ಟ್ ದಲಿತರ ಮೇಲೆ. ಈಗೇನು ಕಡಿಮೆ ಆಗಿದೆ ಅಂತಲ್ಲ, ಸ್ವಲ್ಪ ಕಡಿಮೆ ಆಗಿದೆ ಕಾನೂನಿನ ಭಯಕ್ಕೆ, ಬಾಬಾ ಸಾಹೇಬರ ಸಂವಿಧಾನದ ಭಯಕ್ಕೆ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ. ಒಂದು 10-15% ಕಡಿಮೆ ಆಗಿರಬಹುದು. ಆದರೆ ದಲಿತರು ಒಂದು 60-70 ವರ್ಷಗಳ ಹಿಂದೆ ಅಥವಾ ಸ್ವಾತಂತ್ರ್ಯ ಬಂದ ನಂತರವೂ ಸಹ ಬಹಳಷ್ಟು ವರ್ಷಗಳು ಇದೇ ರೀತಿ ಏನು ಬೇಕಾದ್ರೂ ಮಾಡಬಹುದು ದಲಿತರನ್ನ ಅನ್ನುವಂತಹ ದುರಹಂಕಾರದಲ್ಲಿ ಮೆರಿತಾ ಇದ್ರು ಮನುವಾದಿಗಳು. ಇವತ್ತು ಅದೇ ಮನುವಾದಿಗಳು ರಾಷ್ಟ್ರೀಯತೆ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಹಸು ಹೆಸರಿನಲ್ಲಿ ಮುಸ್ಲಿಮರನ್ನ ಎಲ್ಲಿ ಕಂಡ್ರೆ ಅಲ್ಲಿ ದಾಳಿ ಮಾಡ್ತಿದ್ದಾರೆ, ಹಿಂಸಿಸ್ತಾ ಇದ್ದಾರೆ, ಕ್ರೌರ್ಯ ಮೆರಿತಾ ಇದ್ದಾರೆ. ಸೊ ಇದೊಂದು ಉತ್ತರಾಖಂಡದಿಂದ ಬರ್ತಿರುವಂತಹ ಒಂದು ಸುದ್ದಿ. ಉತ್ತರಾಖಂಡದಲ್ಲಿ ಇರುವಂತಹ ರುದ್ರಪುರ ಅನ್ನುವಂತಹ ಏರಿಯಾದಲ್ಲಿ ದೇವಸ್ಥಾನದಿಂದ ಹತ್ತಿರ ಅಂತ ಹೇಳ್ತಾರೆ, ದೇವಸ್ಥಾನದ ಹತ್ತಿರ ಅಲ್ಲ, ದೇವಸ್ಥಾನದಿಂದ ಬಹಳ ದೂರದಲ್ಲಿರುವಂತಹ ಓಪನ್ ಸ್ಪೇಸ್ ಒಂದರಲ್ಲಿ ಒಬ್ಬ ಮುಸ್ಲಿಂ ವ್ಯಕ್ತಿ ನಮಾಜ್ ಸಮಯದಲ್ಲಿ ನಮಾಜ್ ಮಾಡ್ತಿದ್ದಾನೆ. ಹಿರಿಯ ವ್ಯಕ್ತಿ ಆತ. ಇದನ್ನ ತಡ್ಕೊಳ್ಳೋದಕ್ಕೆ ಈ ಹಿಂದುತ್ವವಾದಿ ಗೂಂಡಾಗಳಿಗೆ, ಉಗ್ರವಾದಿ ಮನಸ್ಥಿತಿಯವರಿಗೆ ಸಾಧ್ಯನೇ ಇಲ್ಲ. ಇವರು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಪೆಂಡಲ್ ಹಾಕಬಹುದು, ಎಲ್ಲಿ ಬೇಕಾದ್ರೂ ಮೆರವಣಿಗೆ ಮಾಡಬಹುದು, ಎಲ್ಲಿ ಬೇಕಾದ್ರೂ ಭಜನೆ ಮಾಡಬಹುದು, ಎಲ್ಲಿ ಬೇಕಾದ್ರೂ ಪೂಜೆ ಮಾಡಬಹುದು. ಅದನ್ನೇನಾದ್ರೂ ಯಾರಾದ್ರೂ ಪ್ರಶ್ನೆ ಕೇಳ್ಬಿಟ್ರೆ ಮುಗೀತು ಕತೆ, ಮುಗೀತು. ಸರ್ಕಾರಿ ಕಚೇರಿಯಲ್ಲೂ ಪೂಜೆ ಮಾಡಬಹುದು, ರೋಡಲ್ಲೂ ಪೂಜೆ ಮಾಡಬಹುದು, ಪಾರ್ಕ್ ಅಲ್ಲಿ ಮಾಡಬಹುದು, ರೈಲ್ವೆ ಸ್ಟೇಷನ್ ಅಲ್ಲಿ ಮಾಡಬಹುದು, ಫ್ಲೈಟ್ ಒಳಗಡೆ ಭಜನೆಗಳನ್ನ ಹಾಡಬಹುದು, ರೈಲು ಒಳಗಡೆ ಭಜನೆಗಳನ್ನ ಹಾಡಬಹುದು, ಎಲ್ಲಿ ಏನು ಬೇಕಾದ್ರೂ ಮಾಡಬಹುದು, ಯಾರು ಪ್ರಶ್ನೆ ಮಾಡಬಾರ್ದು. ಆದ್ರೆ ಮುಸ್ಲಿಮರು ಮಾತ್ರ ಅಟ್ಲೀಸ್ಟ್ ಕುರಾನ್ ಪಠನ ಮಾಡಿದ್ರು ಸಹ ಎಲ್ಲೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ಇವರಿಗೆ ಎಲ್ಲಿಲ್ಲದ ಉರಿ, ಎಲ್ಲಾ ಕಡೆ ಉರಿ ಹತ್ಕೊಂಡ್ಬಿಡುತ್ತೆ. ಅದೇ ರೀತಿ ಈ ರುದ್ರಪುರ್ನಲ್ಲಿ ನಡೀತಾ ಇರುವಂತಹ ಘಟನೆಯನ್ನ ನೀವು ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆತ ತನ್ನ ಪಾಡಿಗೆ ತಾನು ಓಪನ್ ಸ್ಪೇಸ್ ಅಲ್ಲಿ, ಬಯಲು ಪ್ರದೇಶದಲ್ಲಿ ನಮಾಜ್ ಮಾಡ್ಕೊಳ್ತಿದ್ದಾನೆ. ಅದು ಅವನ ರಂಜಾನ್ ತಿಂಗಳು ಉಪವಾಸ ಇದ್ದಾನೆ. ಆತನ ಧಾರ್ಮಿಕವಾದಂತಹ ನಂಬಿಕೆ ಆತ ಮಾಡ್ಕೊಳ್ತಿದ್ದಾನೆ. ನೀವು ಹೇಗೆ ಧಾರ್ಮಿಕ ನಂಬಿಕೆಗಳನ್ನ ಇಟ್ಕೊಂಡು ನೀವು ಎಲ್ಲಿ ಏನೇನು ಮಾಡ್ಬೇಕು ಅದನ್ನು ಮಾಡ್ತೀರೋ, ಅದು ನಿಮ್ಮ ಹಕ್ಕು. ಅದೇ ರೀತಿ ಈತನದ್ದು ಸಹ. ಬಟ್ ನಾನು ಹೇಳ್ದಂಗೆ ಈ ಭಯೋತ್ಪಾದಕ ಮನಸ್ಥಿತಿಯವರಿಗೆ ಅದು ಸಹಿಸ್ಕೊಳ್ಳೋಕ್ಕಾಗ್ಲಿಲ್ಲ. ಅಲ್ಲಿದ್ದಂತಹ ಒಂದು ಗೂಂಡಾ ಪಡೆಗಳು, ಅದರಲ್ಲಿ ಒಬ್ಬ ಗೂಂಡಾ ಆನ್ ಕ್ಯಾಮ್ರಾ ಇದೆ, ಅವನಿಗೆ ಗೊತ್ತು, ಅವನೇ ಹಿಡಿಸ್ತಾ ಇರೋದು ವಿಡಿಯೋ. ಆದ್ರೆ ಅವನಿಗೇನಂದ್ರೆ ಉತ್ತರಾಖಂಡ, ಇದು ಉತ್ತರ ಪ್ರದೇಶ, ಉತ್ತರಾಖಂಡ, ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ, ಈ ಹರಿಯಾಣ ಇಂತಹ ಜಾಗಗಳಲ್ಲಿ ನಾವು ಮುಸ್ಲಿಮರನ್ನ ಏನು ಬೇಕಾದ್ರೂ ಮಾಡಬಹುದು, ಯಾವನು ಕೇಳಲ್ಲ, ನಮ್ಮೇಲೆ ಕೇಸು ಬೀಳಲ್ಲ. ನೋಡಿದ್ವಲ್ಲ ಕೊಟ್ವಾರ್ನಲ್ಲಿ ಮೊಹಮ್ಮದ್ ದೀಪಕ್ ಅನ್ನುವಂಥವನಿಗೆ ಯಾವ ಹಿಂಸೆಯನ್ನು ಕೊಡ್ತಿದ್ದಾರೆ. ಆತ ಸತ್ಯದ ಪರ ನಿಂತಿದ್ದಕ್ಕೆ, ಭ್ರಾತೃತ್ವವನ್ನ ತೋರಿಸಿದ್ದಕ್ಕೆ ಆತನ ಮೇಲೆ ವಿತ್ ನೇಮ್ FIR ಆಗುತ್ತೆ. ಆನ್ ಕ್ಯಾಮ್ರಾ ಆತನ ಜಿಮ್ ಮುಂದೆ ಗಲಾಟೆ ಮಾಡಿದವರು, ಜೀವ ಬೆದರಿಕೆ ಹಾಕದವರು, ಗಲಭೆ ಎಬ್ಬಿಸಿದವರು, ಆನ್ ಕ್ಯಾಮ್ರಾ ಫೇಸ್ಗಳು ಕಾಣಿಸ್ತಿದ್ರು, ಅವರೆಲ್ಲರೂ ಅನಾಮಧೇಯ ವ್ಯಕ್ತಿಗಳ ಮೇಲೆ FIR ಆಗುತ್ತೆ. ಅದೇ ಧೈರ್ಯ ಉತ್ತರಾಖಂಡದಲ್ಲಿ ಈ ಗೂಂಡಾ ಪಡೆಗಳಿಗೆ ಹೋಗಿ ಏನೆಲ್ಲ ಹಿಂಸೆ ಕೊಟ್ಟ ಅನ್ನೋದನ್ನ ನಾನು ವಿವರಿಸೋದಕ್ಕಿಂತ ಮೊದಲು ಒಂದ್ಸಲ ನೀವೇ ಆ ವಿಡಿಯೋವನ್ನ ಪೂರ್ತಿಯಾಗಿ ನೋಡ್ಬಿಡಿ. दंडाला इधर मार बहुत मार
तू यहाँ सामने हमारी जमीन में नमाज कैसे पढ़ेगा? मेरी माँ का चौधरी 3 दिन से ड्रामा चल रहा है भोसड़ी का। पुलिस बुला। ये उठा पुलिस बुला भोसड़ी वाले बुला। इसकी माँ चुदवाता हूँ नाम बता, तेरा नाम क्या है? नाम शाहिद है मेरा। है? शाहिद नाम। कहाँ रहता है? यहीं रहता हूँ रेशमबाड़ी में। जहाँ यहाँ माँ चुराने के लिए आया तू? नमाज काम कर रहा नमाज तेरी माँ की चूत। साले मेरी ब्राह्मण की जमीन में तू नमाज कैसे पढ़ रहा है? बंदर के सामने कैसे पढ़ रहा है नमाज? उठ खराब है श्री राम। भाग जा यहाँ से, भाग यहाँ से। चौथ तेरी गाड़ में लाठी। ಸೊ ನೋಡಿದ್ರಲ್ಲ, ತನ್ನ ಪಾಡಿಗೆ ತಾನು ನಮಾಜ್ ಓದ್ತಾ ಇರುವಂತಹ ವ್ಯಕ್ತಿಯನ್ನ ಹೋಗಿ ಕಾಲಲ್ಲಿ ಓದಿತಾನೆ ಇವನು. ಇವರ ದರ್ಪ ನೋಡಿ, ದೌರ್ಜನ್ಯ ನೋಡಿ, ಗೂಂಡಾಗಿರಿ ನೋಡಿ, ಅಷ್ಟು ಮಾತ್ರ ಅಲ್ಲ, ಅಶ್ಲೀಲ ಪದಗಳಿಂದ ಬೈದು ಆತನಿಗೆ ಇದು ಬ್ರಾಹ್ಮಣರ ಭೂಮಿ ಅಂತೆ, ಇವ್ರ ಅಪ್ಪನ ಮನೆ ಆಸ್ತಿ, ಬ್ರಾಹ್ಮಣರ ಭೂಮಿ. ಹೌದು, ಇಡೀ ದೇಶ ಬ್ರಾಹ್ಮಣರದೇನೆ, ಬೇರೆ ಯಾರಿಗೂ ಏನು ಕೊಡಂಗಿಲ್ಲ, ಏನು ಬಿಡಂಗಿಲ್ಲ, ಎಲ್ಲ ಬ್ರಾಹ್ಮಣರೇ. ಶತಶತಮಾನಗಳಿಂದ ಬ್ರಾಹ್ಮಣರು ಬ್ರಾಹ್ಮಣರು ಬ್ರಾಹ್ಮಣರು. ವಿದ್ಯೆ ಬ್ರಾಹ್ಮಣರಿಗೆ ಮಾತ್ರ, ಆಸ್ತಿ ಬ್ರಾಹ್ಮಣರಿಗೆ ಮಾತ್ರ, ಅಂತಸ್ತು ಬ್ರಾಹ್ಮಣರಿಗೆ ಮಾತ್ರ, ಮರ್ಯಾದೆ ಬ್ರಾಹ್ಮಣರಿಗೆ ಮಾತ್ರ, ಉದ್ಯೋಗ ಬ್ರಾಹ್ಮಣರಿಗೆ ಮಾತ್ರ, ಎಲ್ಲ ಬ್ರಾಹ್ಮಣರಿಗೆ. ಈಗ ಭೂಮಿನೂ ಎಲ್ಲಿ ಬಯಲು ಪ್ರದೇಶ ಇದ್ರೆ ಅದ್ರ ಬ್ರಾಹ್ಮಣರ ಭೂಮಿ ಆಗ್ಬಿಡುತ್ತೆ. ಬ್ರಾಹ್ಮಣರ ಭೂಮಿಯಲ್ಲಿ ಬಂದು ನಮಾಜ್ ಮಾಡ್ತಿದ್ಯಾ? ಎಂತಹ ಪರಿಸ್ಥಿತಿ ನೋಡ್ರಿ. ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ಅಂತ ಕರೆಸಿಕೊಳ್ಳುವಂತಹ ನಮ್ಮ ದೇಶದಲ್ಲಿ ಇಂಥ ಪರಿಸ್ಥಿತಿನ, ನಾಚಿಕೆಗೇಡಿದು, ನಾಚಿಕೆಗೇಡು, ಶೇಮ್ಫುಲ್, ಅಟ್ಟರ್ ನಾನ್ಸೆನ್ಸ್. ಕೆಟ್ಟ ಕೆಟ್ಟ ಪದಗಳಿಂದ ಬೈದು, ಮತ್ತೆ ಇವ್ರಿಗಿದೆಯಲ್ಲ ಒಂದು ತೆವಲು, ಅನ್ಯ ಧರ್ಮೀಯರಿಂದ ಇವರ ಧರ್ಮದ ಘೋಷಣೆಗಳನ್ನ ಕೂಗ್ಸೋದು. ಜೈ ಶ್ರೀರಾಮ್ ಕೂಗು, ಜೈ ಶ್ರೀರಾಮ್ ಕೂಗು. ಅತಿಯಾವ ಹುಚ್ಚು ನನಗೆ ಗೊತ್ತಿಲ್ಲ. ಹಿಂದೂಗಳ ದೇವಸ್ಥಾನದ ಆವರಣದಲ್ಲಿ ಅಥವಾ ಹಿಂದೂಗಳ ಜಾಗದಲ್ಲಿ ಅಥವಾ ಹಿಂದೂಗಳದ್ದು ಅಂತ ಕರೆಸಿಕೊಳ್ಳುವಂತಹ ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ನಮಾಜ್ ಮಾಡಿದ್ರೆ ಅಲ್ಲಿ ಬಂದು ಸಗಣಿ, ಗಂಜಲ ಎಲ್ಲ ಸಿಂಪಡಿಸಿ ಅದನ್ನ ಶುದ್ಧೀಕರಣ ಮಾಡ್ತಾರಂತಿವ್ರು. ಹಾಗಾದ್ರೆ ಆ ಬೇರೆ ಧರ್ಮದವರ ಬಾಯಲ್ಲಿ ನಿಮ್ಮ ದೇವರ ಹೆಸರನ್ನ ಯಾಕೆ ಹೇಳಿಸ್ತೀರಿ? ಬೇರೆ ಧರ್ಮದವರ ಬಾಯಲ್ಲಿ ನಿಮ್ಮ ದೇವರ ಹೆಸರು ಹೇಳಿಸೋದೇ ಆಗಿದ್ರೆ ಅವರು ಬಂದು ಹೋಗಿದ್ದಕ್ಕೆ ನೀವು ಯಾಕೆ ಗಂಜಲ ಸಿಂಪಡಿಸ್ತೀರಿ? ಕೇವಲ ಅನ್ಯ ಧರ್ಮೀಯರಲ್ಲ, ದಲಿತರು ಬಂದು ಹೋದ್ರು ಸಹ ಇವ್ರ ಗಂಚಲಿಗಳು ಅದೇನೆ, ಸಿಂಪಡಿಕೆನೆ. ಇವರು ಕ್ರಿಮಿಗಳು, ಇವರು ಪ್ಯಾರಾಸೈಟ್ಗಳು ಈ ದೇಶಕ್ಕೆ. ದಲಿತರು ದೇವಸ್ಥಾನ ಪ್ರವೇಶ ಮಾಡಿದ್ರೆ ಅಲ್ಲಿ ಬಂದು ಸಗಣಿ ಹಾಕಿ ಬಾಚು, ಗಂಜಲ ಸಿಂಪಡಿಸು, ಶುದ್ಧೀಕರಣ ಅಂತೆ, ಶುದ್ಧೀಕರಣ. ಮನುಷ್ಯನ ಹಾಗೆ ಪರಿಗಣಿಸದಂತಹ ಯಾವುದೇ ರೀತಿಯಾದಂತಹ ಸಂಸ್ಕೃತಿ, ಸಂಪ್ರದಾಯ, ಆಚರಣೆ ಅದು ಒಳ್ಳೆಯದಾಗಿರೋದು ಸಾಧ್ಯನೇ ಇಲ್ಲ. ಅದರಷ್ಟು ಕೊಳಕ, ಕೆಟ್ಟ ಪರಿಸ್ಥಿತಿ ಅಥವಾ ಒಂದು ರೀತಿ ಪದ್ಧತಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯ ಅಶುದ್ಧ ಅಂತ ಪರಿಗಣಿಸೋದೇ ಮಹಾಪಾಪ, ಮಹಾದ್ರೋಹ. ಆದರೆ ಘೋಷಣೆ ಮಾತ್ರ ಇವ್ರ ದೇವ್ರದನ್ನ ಅವ್ರ ಕೈಲಿ ಕೂಗ್ಸೋದು. ಇಲ್ಲಿ ಸಹ ಅದೇ ಮಾಡಿದ್ದಾರೆ. ಪಾಪ ಆ ಮುಸ್ಲಿಂ ವ್ಯಕ್ತಿಯ ಹೆಸರು ಶಾಹಿದ್ ಅಂತ. ಆತ ಪಕ್ಕದಲ್ಲಿ ಅಲ್ಲೇ ಹತ್ತಿರದಲ್ಲಿ ಕೂಲಿ ಕೆಲಸಕ್ಕೆ ಬಂದಿರೋದು, ಕೆಲಸ ಮಾಡ್ಕೊಂಡಿದ್ದಾನೆ. ಆತ ಬೇರೆ ಪ್ರದೇಶದ ವ್ಯಕ್ತಿ. ಆತ ಶಹಾನ್ ಬರಿ ಅನ್ನುವಂತಹ ಏರಿಯಾದಿಂದ ಅಲ್ಲಿ ದಿನ ಕೆಲಸಕ್ಕೆ ಬರ್ತಾ ಇರೋದು. ಪಕ್ಕದಲ್ಲಿ ಓಪನ್ ಸ್ಪೇಸ್ ಇತ್ತಲ್ಲ, ರಂಜಾನ್ ತಿಂಗಳು ಉಪವಾಸ ನಡೀತಾ ಇದೆಯಲ್ಲ, ನಾನು ನಮಾಜ್ ಟೈಮ್ಗೆ ನಮಾಜ್ ನಿರ್ವಹಣೆ ಮಾಡೋಣ ಅಂತ ಅಲ್ಲಿಗೆ ಬಂದಿದ್ದಾನೆ. ಪಾಪ ಪ್ರಶಾಂತವಾಗಿದೆ, ವಿಶಾಲವಾಗಿದೆ ಅಂತ. ಆದ್ರೆ ಇವರು ಇನ್ನು ಪೊಲೀಸರು ಹೇಳ್ತಾರೆ ದೂರು ಬಂದಿದೆ, ನೋಡೋಣ. ಗೊತ್ತು ಇವರ ಯೋಗ್ಯತೆ ಏನು, ಉತ್ತರಾಖಂಡದ ಯೋಗ್ಯತೆ ಏನು, ಉತ್ತರಾಖಂಡ ಸರ್ಕಾರದ ಯೋಗ್ಯತೆ ಏನು. ಅದರಲ್ಲೂ ಪುಷ್ಕರ್ ಧಾಮಿ ಮುಖ್ಯಮಂತ್ರಿ ಆದ್ಮೇಲೆ ಉತ್ತರಾಖಂಡದ ಸರ್ಕಾರದ ನಡವಳಿಕೆ ಮುಸ್ಲಿಮರ ವಿಚಾರದಲ್ಲಿ ಹೇಗಿದೆ, ಏನಾಗಿದೆ ಎಲ್ಲ ನಮಗ್ ಗೊತ್ತಿದೆ. ಅನಾಮಧೇಯ ವ್ಯಕ್ತಿ ಅಂತ ಒಂದು FIR ಹಾಕ್ಬಿಟ್ಬಿಡ್ತಾರೆ. ಕ್ಯಾಮ್ರಾದಲ್ಲಿ ಫೇಸ್ ಇದ್ರು ಸಹ ಅನಾಮಧೇಯ ವ್ಯಕ್ತಿಗಳು. ನಾನು ಆಗ್ಲೇ ಹೇಳ್ದಂಗೆ ಮೊಹಮ್ಮದ್ ದೀಪಕ್ ವಿಚಾರದಲ್ಲಿ ಅದೇ ಆಗಿದ್ದು. ಅದೇ ಉತ್ತರಾಖಂಡದ ಪೊಲೀಸರು. ಇವರ ಯೋಗ್ಯತೆಗಳೇ ಇಷ್ಟು. ಅಸಹಾಯಕರ ಮೇಲೆ, ಶಕ್ತಿ ಇಲ್ಲದವರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ, ಇಂಥವ್ರ ಮೇಲೆ ದೌರ್ಜನ್ಯ ನಡೆಸೋದು. ತಿರುಗಿ ಬಿದ್ರೆ ಬಾಲ ಮುದುಡ್ಕೊಂಡು ಓಡ್ ಹೋಗ್ತಾರೆ. ಮೊಹಮ್ಮದ್ ದೀಪಕ್ ತಿರುಗಿ ಬಿದ್ದಾಗ ಬಾಲ ಮುದುಡ್ಕೊಂಡು ಓಡೋದ್ರು. ಇನ್ನೊಂದು ಕಡೆ ಮಥುರಾನೋ ವಾರಣಾಸಿಯಲ್ಲೋ ಒಂದು ವ್ಯಾಪಾರಿಗಳ ಬೀದಿಗೆ ಬಂದಿದ್ರು, ನಿಮ್ಮ ಲೈಸೆನ್ಸ್ ತೋರಿಸಿ ಅದು ಇದು ಅಂತ. ಯಾವಾಗ ಅಲ್ಲಿದ್ದ ಅಂಗಡಿಯವರೆಲ್ಲ ತಿರುಗಿ ಬಿದ್ರು, ಬಜರಂಗ ದಳ ಅಂತ ಹೇಳ್ಕೊಂಡು ಬಂದು ಗೂಂಡಾಗಳು ತಿರುಗಿ ನೋಡಿದ್ರು ಓಡ್ ಹೋದ್ರು. ರಾಜಸ್ಥಾನದಲ್ಲಿ ವ್ಯಾಲೆಂಟೈನ್ಸ್ ಡೇ ದಿನ ಪ್ರೇಮಿಗಳಿಗೆ
ತೊಂದರೆ ಕೊಡೋದಕ್ಕೆ ಅಂತ ಬಜರಂಗ ದಳದ ಹೆಸರಿನಲ್ಲಿ ದೊಣ್ಣೆಗಳು ಹಿಡ್ಕೊಂಡು ಬಂದಿದ್ರು. ಅಲ್ಲಿದ್ದ ಜನ ಯಾವಾಗ ತಿರುಗಿ ಬಿದ್ರು, ಮೊದಲು ನಿಮ್ಮ ಐಡೆಂಟಿ ಕಾರ್ಡ್ ತೋರಿಸು ಅಂದ್ರು. ಏನ್ ತಿರುಗಿ ನೋಡಿದ್ರೆ ಎದ್ದೋ ಬಿದ್ದು ಅಂತ ಓಡ್ ಹೋಗ್ತಾರೆ ರೌಡಿ ಪುಡಾರಿಗಳು. ಇವ್ರ ಯೋಗ್ಯತೆ ಆಗಿದೆ. ಆದ್ರೆ ಅಸಹಾಯಕರು ಒಂಟಿಯಾಗಿ ಯಾರಾದ್ರೂ ಸಿಕ್ಕಿದಾಗ, ದಲಿತರು ಸಿಕ್ಕಿದಾಗ, ಅಸ್ಪೃಶ್ಯರು ಸಿಕ್ಕಿದಾಗ, ಆದಿವಾಸಿಗಳು ಸಿಕ್ಕಿದಾಗ, ಶಕ್ತಿಹೀನರು ಸಿಕ್ಕಿದಾಗ, ಅಲ್ಪಸಂಖ್ಯಾತರು ಸಿಕ್ಕಿದಾಗ ಒಬ್ಬೊಬ್ಬೊಬ್ಬೊಬ್ಬ ಇವರ ಪೌರುಷ ಏನು ಹೇಳ್ತೀರಿ? ಅಂಥದೇ ಒಂದು ಕಚಡ ಮನಸ್ಥಿತಿಯ ಯಾವನೋ ಲುಚ್ಚ ಲಫಂಗ ಈ ಕೃತ್ಯವನ್ನು ಮಾಡಿದ್ದಾನೆ. ಧೈರ್ಯವಾಗಿ ವಿಡಿಯೋ ಮಾಡಿಸ್ಕೊಂಡಿದ್ದಾನೆ. ವಿಡಿಯೋ ಇದ್ದರೂ ಸಹ ಪೊಲೀಸರು ಹೇಳ್ತಾರೆ ನಾವು ನೋಡ್ತೀವಿ, ತನಿಖೆ ಮಾಡ್ತೀವಿ, ಕ್ರಮ ಕೈಗೊಳ್ತೀವಿ ಅಂತ. ವಾಟ್ ಅ ನಾನ್ಸೆನ್ಸ್, ವಾಟ್ ಅ ನಾನ್ಸೆನ್ಸ್. ಇನ್ನು ಎಷ್ಟು ವರ್ಷ ಇದೇ ರೀತಿಯಾಗಿ ಈ ದೇಶನ ಹಿಂದಕ್ಕೆ ತಗೊಂಡು ಹೋಗ್ತಾರೋ ಗೊತ್ತಿಲ್ಲ. ನರೇಂದ್ರ ಮೋದಿ ಆಡಳಿತದಲ್ಲಿ ಇನ್ನೂ ಈ ದೇಶ ಎಷ್ಟು ನೀಚ ಮಟ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ದಿನ ಬೆಳಗಾದ್ರೆ ಇಟ್ ಇಸ್ ಗೋಯಿಂಗ್ ಡೌನ್, ಡೌನ್ ಅಂಡ್ ಫರ್ದರ್ ಡೌನ್, ಡೌನ್ ಡೌನ್ ಅಷ್ಟೇನೆ ಈ ಸರ್ಕಾರಗಳಿಗೆ. ಡೌನ್ ಡೌನ್. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.